ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಹತಿ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ರೇಣುಕೆಯಾಗಿ ಬಂದಿದ್ದೀನಿ. ನೀವೆಲ್ಲರೂ ಉದೋದು ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿನ ನೋಡಿರ್ತೀರಾ, ಜಾಗ ನೋಡಿರ್ತೀರಾ, ಸೆಟ್ ನೋಡಿರ್ತೀರಾ. ಬಟ್ ನಿಜವಾಗ್ಲೂ ಸೆಟ್ ಹೇಗಿದೆ ಅಂತ ನೀವಿನ್ನೂ ನೋಡಿಲ್ಲ ಅಲ್ವಾ? ಬರೀ ಚಿಕ್ಕ ಚಿಕ್ಕ ಬಿಟ್ಸ್ ಅಷ್ಟೇ ನೋಡಿರ್ತೀರಾ. ಬಟ್ ಫುಲ್ ಸೆಟ್ ಹೇಗಿದೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಸೆಟ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇದು ನಮ್ಮ ಯಲ್ಲಮ್ಮನ ಮನೆ. ರೇಣುಕೆ ಇದ್ಮೇಲೆ ಯಲ್ಲಮ್ಮ ಇರಲೇಬೇಕು. ರೇಣುಕೆ ಯಲ್ಲಮ್ಮ ಎಷ್ಟು ಫ್ರೆಂಡ್ಸು ಅಂತ ನಿಮಗೆ ಗೊತ್ತು. ಇಬ್ಬರು ಒಬ್ರನ್ನೊಬ್ರನ್ನ ಬಿಟ್ಟು ಇರೋದೇ ಇಲ್ಲ. ಸೊ ನಾನಿವತ್ತು ಯಲ್ಲಮ್ಮನ ಮನೆ ತೋರ್ಸಕ್ಕೆ ಬಂದಿದ್ದೀನಿ. ಯಲ್ಲಮ್ಮನ ಮನೆ ಹೇಗಿದೆ, ಸೆಟ್ ಹೇಗಿದೆ, ಎಕ್ಸ್ಕ್ಲೂಸಿವ್ ಆಗಿ ಫುಲ್ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ. ಸೊ ಬನ್ನಿ. ಸೊ ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ಕುಟೀರಗಳು, ಮನೆಗಳಿವೆ ಚಿಕ್ಕ ಚಿಕ್ಕದು. ಸೊ ನೀವು ನೋಡ್ತಿದ್ದೀರಲ್ಲ, ಇದೇ ನನ್ನ ಫ್ರೆಂಡ್ ಯಲ್ಲಮ್ಮನ ಸೆಟ್ಟು ಮನೆ. ಸೊ ಇಲ್ಲ ನೋಡ್ತಿದ್ದೀರಲ್ಲ, ಸುಮಾರಷ್ಟು ಗುಡಿಸಲಿದೆ. ಇಲ್ಲೇ ಎತ್ತಿನ ಗಾಡಿ ಇದೆ, ಸುಮಾರಿದೆ. ಇಲ್ಲಿ ಬಾವಿ ಇದೆ, ಎಲ್ಲ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ಇಲ್ಲೇ ಸುಮಾರಷ್ಟು ಸೀನ್ಸ್ ನಡೆಯುತ್ತೆ. ನಂದಾಗಲಿ ಯಲ್ಲಮ್ಮಂದು ಜಾಸ್ತಿ ನಡೆಯುತ್ತೆ ಇಲ್ಲಿ, ಯಲ್ಲಮ್ಮನ ಮನೆ ಆಗಿರೋದ್ರಿಂದ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಾವಿ. ಯೂಶಲಿ ನೀವು ಬಾವಿನ ಆಚೆ ಕಡೆಯಿಂದ ಅಷ್ಟೇ ನೋಡಿರ್ತೀರ ಆನ್ ಸ್ಕ್ರೀನು. ಬಟ್ ನಿಜವಾಗ್ಲೂ ಹೇಗಿದೆ ಅಂತ ನಾನಿವತ್ತು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಏನಿದೆ ಅಂತ. ಅಷ್ಟೊಂದೇನು ಆಳ ಇಲ್ಲ, ಬಟ್ ಹೀಗಿರುತ್ತೆ ಬಾವಿಗಳಂದರೆ. ಎಲ್ಲಮ್ಮ ಇಲ್ಲೇನು ಮಾಡ್ತಿದ್ಯಾ? ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಸೆಟ್ ತೋರಿಸ್ತಾ ಇದ್ದೀನಿ. ಓಕೆ ಮಹತಿ ಅಕ್ಕ, ಸೆಟ್ ತೋರಿಸ್ತಿದ್ದೀರಾ, ಮತ್ತೆ ಬಿಟ್ಟಿದೆ. ನಾವು ಆನ್ ಸ್ಕ್ರೀನಲ್ಲಿ ರೇಣುಕಾ ಯಲ್ಲಮ್ಮ, ಆಫ್ ಸ್ಕ್ರೀನ್ ಮಹತಿ ಅನನ್ಯ. ಹೌದು. ಸೊ ನಿಮ್ಮ ಮನೆ ತೋರಿಸಮ್ಮ ನೀಟಾಗಿ, ಏನೇನಿದೆ ಅಂತ. ನಮ್ಮ ಮನೆ ಸದ್ಯಕ್ಕೆ ಇದೇ ನಮ್ಮ ಮನೆ, ಇದೇ ನಮ್ಮ ಸೆಟ್ಟು. ಇಲ್ಲೇ ನಮ್ಮ ಅಕ್ಕಂದಿರೋ, ಅಣ್ಣಂದಿರೋ, ಅಜ್ಜಿ ತಾತ ಎಲ್ಲ ಇದೇ ಮನೆಗಳಲ್ಲಿ ಇರ್ತಾರೆ. ಆದರೆ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಸೆಟ್ ಶೂಟಿಂಗ್ ನಡೀತಾ ಇದೆ. ಸೊ ಅದೇ ಒಳಗೆ ರೂಮ್ ಇದೆ, ಇನ್ನು ಅಡುಗೆ ಮನೆ ಇದೆ, ಇನ್ನೊಂದು ರೂಮ್ ಇದೆ, ದೇವರಿದೆ, ಅಷ್ಟೇ. ಸೊ ನೆಕ್ಸ್ಟ್ ಇನ್ನೆಲ್ಲ ನೀವು ಸೀರಿಯಲಲ್ಲೇ ನೋಡಿರ್ತೀರ ಹೇಗಿದೆ ಮನೆ ಅಂತ. ಆ್ಯಂಡ್ ಇದು ಇಷ್ಟೇ ನಮ್ಮ ಮನೆ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗೋಣ? ಹಾಂ, ನಿಮ್ಮ ಅಪ್ಕಮಿಂಗ್ ಹಸ್ಬೆಂಡ್ ಮನೆಗೆ ಹೋಗೋಣ. ಓಹ್ ಕರೆಕ್ಟು, ಮತ್ತೆ ಹೋಗ್ಬಿಟ್ಟೆ. ಹಾಂ ಹೋಗೋಣ. ಹೇಗೆ ಮರಿತೀರಾ? ಓಕೆ, ನಾವು ಜಮದಗ್ನಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಾಟ್ ಜಮದಗ್ನಿ, ಇವ್ರ ಅಪ್ಕಮಿಂಗ್ ಹಸ್ಬೆಂಡ್. ಎಷ್ಟು ಇಷ್ಟಪಡ್ತಾರೆ ಗೊತ್ತಾ, ಮನ್ಸರೇ ಇಷ್ಟಪಡ್ತಾರೆ ಪಾಪ. ಆ ಜಮದಗ್ನಿ ಒಂಚೂರು ಪ್ರೀತಿ ಇರಲ್ಲ. ಜಮದಗ್ನಿ ಅದು. ಸೊ ನೀವೆಲ್ಲ ಆನ್ ಸ್ಕ್ರೀನ್ ನೋಡಿರ್ತೀರ ಜಮದಗ್ನಿ ಮನೆ. ಸುಮಾರಷ್ಟು ಆಶ್ರಮ ಸೀನ್ಸ್ ಇರುತ್ತೆ ಅವ್ರದ್ದು, ಅವ್ರ ಅಪ್ಪಂದು, ಅಮ್ಮನ ಜೊತೆ ಎಲ್ಲ. ಬಟ್ ನಿಜವಾಗ್ಲೂ ಆಶ್ರಮ ಹೇಗಿದೆ ಏನು ಅಂತ ನೋಡೋ ಕ್ಯೂರಿಯಾಸಿಟಿ ನಿಮಗೂ ಇರುತ್ತೆ, ತೋರ್ಸೋಕ್ಕೂ ನಮಗೆ ತುಂಬ ಇಷ್ಟ. ಹೌದು. ಆ್ಯಂಡ್ ಜಸ್ಟ್ ವೆಯ್ಟ್, ನೀವು ನೋಡ್ತೀರಾ, ಖುಷಿ ಆಗುತ್ತೆ ನಿಮಗೂ ಹೇಗಿದೆ ಏನು ಅಂತ. ನಮ್ಮ ಸೆಟ್ ಟೂರ್ಗೆ ಬಂದಿದ್ದೀರಾ. ಸೊ ಎಲ್ಲ ನೋಡೋಣ ಇಡೀ ಸೆಟ್ಟು. ಸೊ ಇದೇ ಜಮದಗ್ನಿ ಅವರ. ನಾನು ನಮ್ಮ ಭಾವನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಈಸ್ ನಾಟ್ ಜಮದಗ್ನಿ, ಈಸ್ ಜಗದ ಅಗ್ನಿ. ಅವ್ರ ಹೆಸರನ್ನ ಅವರೇ ಮರ್ತ್ಕೊಬಿಟ್ಟಿದ್ದಾರೆ ಗೊತ್ತಾ. ಹೌದು, ಎಸ್. ಸೊ ಇದೆ ಈ ಮರ, ಜಮದಗ್ನಿಯವರ ಮರ. ಇದು ಜಮದಗ್ನಿಯವರ ಗಿಡ. ಆ್ಯಂಡ್ ಇದು ಈ ಮನೇಲಿ ಅವ್ರು ಜಾಸ್ತಿ ಇಲ್ಲ. ಆ ಮನೆ ಅದು ಅವ್ರ ಮನೆ. ಇದು ಐ ಥಿಂಕ್ ಹಿಸ್ ಫ್ರೆಂಡ್ ಆಶ್ರಮ. ಇದು ಆಶ್ರಮ. ಇದು. ಆ್ಯಂಡ್ ಇಲ್ಲಿ ಬಂದು ಯಾವಾಗಲೂ ಜಪ ಮಾಡ್ತಿರ್ತಾರೆ. ಏನು ಜಪ ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಿನ ಕಣ್ಣು ಮುಚ್ಕೊಂಡಿರ್ತಾರೆ. ಕ್ಯಾರೆಕ್ಟರಲ್ಲಿ ಜಮದಗ್ನಿ, ಬಟ್ ಇದು ಜಮದಗ್ನಿಯವರು ಜಪ ಮಾಡೋ ಜಾಗ. ಸೊ ಸೊ ಅವಾಗ್ಲಿಂದ ಒಂದು 50 ಸಲ ಸೊ ಅಂದಿದ್ದೀನಿ. ಸೊ ಆ್ಯಂಡ್ ಇಲ್ಲಿ ಜಮದಗ್ನಿಯವ್ರು ಜಪ ಮಾಡ್ತಿರ್ತಾರೆ, ಬಟ್ ಜಯಂತ್ ಅಣ್ಣ ಕಣ್ಣು ಮುಚ್ಕೊಂಡು ನಗ್ತಾ ಇರ್ತಾರೆ. ಇನ್ನೇನೋ ಮಾಡ್ತಿರಲ್ಲ ಅವರು. ಅವ್ರ ನಿಜವಾದ ಲೈಫ್ಗೂ ಡೆಡ್ ಆಪೋಸಿಟ್, ಸಂಬಂಧನೇ ಇಲ್ಲ, ಸಿಮಿಲಾರಿಟೀಸೇ ಇಲ್ಲ. ನಮ್ದಾದ್ರೂ ಸ್ವಲ್ಪ ಸಿಮಿಲಾರಿಟಿ. ಹೌದು, ಅದೊಂದು ಎಲ್ಲ. ಮತ್ತೆ ಇನ್ನೊಂದೇನು ಅಂದರೆ, ಇಲ್ಲ ಅವರೇ ಬರಲಿ ಅವಾಗ ಹೇಳ್ತೀನಿ. ಸೊ ಐ ಥಿಂಕ್ ಜಮದಗ್ನಿ ಒಳಗಿರ್ತಾರೇನೋ, ಇಲ್ಲ ಕಣ್ಣ ಮುಚ್ಚಲ್ಲ ಆಟಾಡ್ತಿದ್ದಾನೆ ಅನ್ಸುತ್ತೆ. ಜಮದಗ್ನಿ
ಜಮದಗ್ನಿ ಅಲ್ಲಿ ಜಮದಗ್ನಿ ನೋಡಿ, ಇವರು 5 ನಾಯಿಗಳಿಗೆ ಮರಿ ಕೊಟ್ಟಿದ್ದಾರೆ. ಜಮದಗ್ನಿ ಎಲ್ಲ ಜಯಂತು 5 ನಾಯಿಗಳಿಗೆ ಮರಿ ಕೊಟ್ಟಿದ್ದಾರೆ. ಬಟ್ ಸದ್ಯಕ್ಕೆ 3 ಮಾತ್ರ ಇದೆ. ಹೌದು, ಇವರೇ ಕರ್ಕೊಂಡು ಹೋಗಿದ್ದಾರೆ. ನಿಮ್ಮ ನೋಡಕ್ಕಂತಾನೆ ಬಂದೆ ನಾನು, ಆಯ್ತಾ? ಇರ್ತಾರಾ? ನೋಡಿದಿರ ನಮ್ಮ ಮನೇನ? ನಮ್ಮಮ್ಮ ಏನು ಅಡುಗೆ ಮಾಡಲ್ಲ, ಬಟ್ ಅದು ಉರಿತಾ ಇರುತ್ತೆ ಸೀನ್ ಇದ್ದಾಗ. ಮಟ್ಕಲ್ಲಿ ನೀರು ಬಂದು ಹಾಕಿರ್ತಾರೆ, ನೀರಿರುತ್ತೆ ಇವಾಗ. ಓಹ್, ಅದು ಡ್ರೈ ಆಗೋದು. ಏನು ಮಾಡೋದು, ಬಡವ್ರ ಮನೆ ಇದು, ರುಚಿಕರು. ಏನು ಮಾಡೋಕ್ಕಾಗಲ್ಲ. ಏನೋ ಹೇಳಲ್ಲ. ಅನನ್ಯನ್ ಸೀಕ್ರೆಟ್ಸ್ ನಾವು ಯಾರಿಗೂ ರಿವೀಲ್ ಮಾಡೋಕ್ಕಾಗಲ್ಲ. ಹೌದು. ಮಲ್ಕೊಳಕ್ಕೆ ಒಂದು ಜಾಗನೂ ಇಲ್ಲ ಇಲ್ಲಿ. ಇಲ್ಲ 24 ಗಂಟೆ ಜಪ ಮಾಡ್ತಿದ್ರೆ ನೀವು ಮಲ್ಕೊಳಕ್ ಜಾಗ ಇರ್ಬೇಕು. ಯಾವಾಗ್ಲೂ ಸಿಟ್ ಮಾಡ್ಕೊಂಡು ಹೋಗ್ತಾರಲ್ಲ. ಅದು ವಿದ್ಯೆ. ಅದು ಸಿಟ್ಟು ಅಂದ್ರೆ ಅವರು ಲೈಕ್ ಜಯಂತ್ ಆಗಿ ಬಂದ್ರೆ ಫುಲ್ ಯಾವಾಗ್ಲೂ ನಗ್ತಿರ್ತಾರೆ, ನಮ್ಮನ್ನು ನಗಿಸ್ತಾರೆ. ತುಂಬಾ ಅಂದ್ರೆ ಲೈಕ್ ಒಟ್ನಲ್ಲಿ ನಾವು ಫ್ರೀ ಆಗಿರ್ಬೇಕು, ಅವರು ಫ್ರೀ ಆಗಿರ್ಬೇಕು, ಆ ತರ ಮಾಡ್ತಾರೆ. ಡೆಡ್ ಆಪೋಸಿಟ್. ಅಂದ್ರೆ ಏನು? ಮೈಂಡ್ ಫ್ರೀ. ಜಾಗ ಇದೆ. ಇಲ್ಲ ಆಕ್ಚುಲಿ ಇಲ್ಲಿ ಅವರೆಲ್ಲರಿಗೂ ಊಟ ಚಾಪೆ ಇದೆ ನೋಡಿ, ಅದು ಚಾಪೆ. ಅದು ಅಲ್ಲಿ ಆ ಚಾಪೆ ಅದನ್ನ ಅಪ್ಪ ಕೂರೋದಲ್ಲ ಅದು. ಇದು ಯಾರು ಕೂರೋದು ಹೇಳಿ? ಇಬ್ರು ಕುರ್ಕೋತಿದ್ ನಾವು. ಅಪ್ಪ ಏನ್ ಮಾಡಕ್ಕಾಗಲ್ಲ, ಬಡವ್ರು. ಬಡವರು. ನೋಡಿ, ನಂತರ ಅಂತೂ ರಾಜ್ಕುಮಾರಿ ಅಲ್ಲ, ನಂತರ ಯುವರಾಣಿ ಅಲ್ಲ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ ಜಮದಗ್ನಿ ಅವರಿಂದ. ನಾನು ಇವ್ರಿಗಿಂತ ಕೆಳಗೆ. ಇವ್ರಿನ್ನು ಹೌದು. ಬಟ್ ಬರ ನಿಮ್ಗಿನ ಬೆಟರ್ ಬಿಡಿ. ನಿಮ್ ತರ ಸಿಟ್ ಮಾಡ್ಕೊಂಡಂತೂ ಇರಲ್ಲ, ಮೂತಿ ಉದಿಸ್ಕೊಂಡು 24 ಗಂಟೆ. ಆದ್ರೂ ನಂಗೂ ಇವ್ರಿಗೂ ಆಗ್ ಬರಲ್ಲ. ಒಳ್ಳೆಯವರೆಲ್ಲೂ ಸಿಗಲ್ಲ. ಏನ್ ನನ್ನಷ್ಟು ಒಳ್ಳೆಯವರು ಸಿಗಲ್ಲ, ನನ್ನಷ್ಟು ಬೆಸ್ಟ್ ಫ್ರೆಂಡ್ ಯಾರಿಗೂ ಸಿಗಲ್ಲ ಬಿಡಿ. ನಿಜ. ನಂಗೆ ಅನನ್ಯ ಅಂದ್ರೆ ಇಷ್ಟ ಆಕ್ಚುಲಿ. She's my friend. Bye. ನನ್ಗಂದ್ರೆ ತುಂಬಾ ಇಷ್ಟ. ಅಯ್ಯಪ್ಪ, ದೊಡ್ಡ ಸುಳ್ಳು. ಎಸ್. ಸೊ ಇದು ಜಮದಗ್ನಿ ಅವರ ಮನೆ. ನನ್ನ ಎಂಟ್ರಿಗೋಸ್ಕರ ಹಾಕಿದ್ದು. ಇಂಟಿಗೋಸ್ಕರ ಅಷ್ಟೇ, ಬಟ್ ಏನು ಇಲ್ಲ. ಹಿಂಗ್ ಬರ್ತಾರೆ, ಹಿಂಗ್ ನಿಂತ್ಕೋತಾರೆ ಅಷ್ಟೇ. ಬಿಲ್ಲು ಬಾಣ ಇಟ್ಕೋ, ಅಷ್ಟೇ ಪೋಸು. ಎದ್ದು ಕಾಣಿಸ್ತಿರುತ್ತೆ ಕಲೆ, ವಿದ್ಯೆ, ಆಕ್ಟಿಂಗ್ ಇದೆಯಲ್ಲ, ಸಾಕು. ಅಷ್ಟೆಲ್ಲ ಗೆದ್ಬಿಟ್ಟಿದ್ದೀನಿ ಜನರನ್ನ ನಾನು. ನಿಮ್ ತರ ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಚೆನ್ನಾಗಿ ಮಾಡ್ತೀವಿ ಆಯ್ತಾ? ನಿಮ್ಗಿನ ನಮ್ದಾದ್ರೂ ಎಕ್ಸ್ಪ್ರೆಷನ್ಸ್ ಇದಾವೆ, ಇವ್ರದ್ದು ನೋ ಎಕ್ಸ್ಪ್ರೆಷನ್ಸ್. 24 ಗಂಟೆ ಸಿಟ್ಟು ಅಲ್ವಾ? ಏನಂತಾರೆ? ಎಕ್ಸ್ಪ್ರೆಷನ್ ಅಂತಾರೆ. ಅದನ್ನೇ ಹೇಳಿದ್ದು. ಆದ್ರೂ ಒಂದೇ ಎಕ್ಸ್ಪ್ರೆಷನ್, ಬೋರಿಂಗ್ ಅಲ್ವಾ? ನಾವ್ ನೋಡಿ ಎಷ್ಟು ನಗ್ತೀವಿ, ಎಷ್ಟು ಅಳ್ತೀವಿ, ಎಷ್ಟು ಸಮಾಧಾನ ಮಾಡ್ತೀವಿ. ಬನ್ನಿ, ಇದು ನಮ್ಮ ಆಂಟೀಸ್ ರೂಮ್. ಇಲ್ಲ, ಇದು ನಮ್ ಕಾಸ್ಟ್ಯೂಮ್ ಚೇಂಜ್ ಮಾಡೋ ರೂಮು. ಇದು ನಮ್ ರೂಮು. ಆಂಟೀಸ್ ರೂಮ್ ಅಲ್ಲ, ನಾವೆಲ್ಲ ಚಿಕ್ಕವ್ರೆ. ನಂಗೆ ಇನ್ನೂ ಟೈಮ್ ಇದೆ, ನಮಗೂ ಟೈಮ್ ಇದೆ. ಅದು ಹುಡುಗರ ರೂಮ್. ಅದು ಅಂಕಲ್ಸ್ ರೂಮ್. ಇವ್ರು ದೊಡ್ಡ ಅಂಕಲ್ ಇರೋದ್ರಲ್ಲಿ ಅಂಕಲ್ಸ್ ರೂಮ್. ಅವರೇ ನಮ್ಗೆ ಇಷ್ಟೊಂದು ಚೆನ್ನಾಗಿ, ನಾವೆಲ್ಲ ಇಷ್ಟೊಂದು ಚೆನ್ನಾಗಿ ಕಾಣಕ್ಕೆ ಕಾರಣನೇ ಆನಂದ. ಹೌದು. ಅವರು ಬಾಂಬೆಯಿಂದ ಸ್ಪೆಷಲಿ ನಮಗೋಸ್ಕರ ಬಂದಿದ್ದಾರೆ. ಬನ್ನಿ ಅಣ್ಣ. ತುಂಬಾ ಸಖತ್ತಾಗಿ ಮಾಡ್ತಾರೆ. ಈ ವೆಗ್ಗು ಎಲ್ಲ ಹಾಕಿರೋದು ಇವರೇ. ಇಂಥ ಮೇಕಪ್ ಮೇಲೆ ನಮ್ಗೆ ಹುಡುಕಿದ್ರು ಸಿಗಲ್ಲ. ಬನ್ನಿ ಹೋಗೋಣ. ನೋಡಿ, ಹುಡುಗಿ ರೂಮ್ ದೊಡ್ಡದಿತ್ತು, ಹುಡುಗರು ರೂಮ್ ಚಿಕ್ಕದು. ಇಟ್ ಹರ್ಟ್ಸ್ ರೂಮ್. ಅಲ್ಲ ಹುಡುಕ್ತಿದ್ದಾರೆ ನೋಡಿ, ಅವರು ರಾಜವಣ್ಣ. ಇವರು ನಮ್ಮ ತಂದೆ ಅವರು ರುಚಿಕರು. ಈ ಸದ್ಯಕ್ಕೆ ಮೀಸೆ ತೆಗೆದಿದ್ದಾರೆ, ತಲೆ ಕೆಡ್ಸ್ಕೊಬೇಡಿ. ಅವ್ರ ಜೊತೆ ಮಾತಾಡಿಸ್ಲೇಬೇಕು. ಹೊಡೆದು ಬಿಡಿ ಹೋಗ್ಲಿ ತಲೆಗೆ. ಸಿಗಲ್ಲ ಬಿಡಿ ಇವತ್ತು ನಮ್ಮ ಕೈಗೆ. ಇವಾಗ ಇದು ತಮ್ಮನ ನಮ್ಮ ಸೆಟ್ ಅಲ್ಲೇ ಫೇಮಸ್ ಅವರು.
ನ್ಯಾಷನಲ್ ಕ್ರಶ್ ಆಫ್ ಇಂಡಿಯಾ ತಮನ್ನ ಭಟಿಯಾ. ಅಷ್ಟೇ. ಏಯ್ ತಮನ್ನ ಭಾಗ್ಯ ಅಕ್ಕ ಅಂತ ನಾವು ಸುಮ್ಮನೆ ತಮ್ಮಣ್ಣ ಅಂತ ರೇಗಿಸ್ತೀವಿ ಅಷ್ಟೇ. ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾರೆ. ಇಷ್ಟು ಚೆನ್ನಾಗಿ ಹೆಸರು ಬಂದಿದೆ ಅಂತ ನಿಮಗೆ? ನನಗೆ ಗೊತ್ತಿಲ್ಲ. ತಮ್ಮನ್ನವ್ರು ಯಾವ ಲೆಕ್ಕಕ್ಕೂ ಇಲ್ಲ ಇವ್ರ ಮುಂದೆ, ಅದಕ್ಕೆ ಸೆಟ್ ಅಟ್ರಾಕ್ಷನ್ ಇವರು, ಅದಕ್ಕೆ ಒಂದ್ ಸೀನು ಆಗಲ್ಲ. ಪ್ರತಿ ಸಲ ನಾವಿಬ್ರು ಸೆಟಲ್ ಇದ್ದಾಗ ಜೋರಾಗಿ ಕಿರ್ಚ್ತಾ ಇರ್ತಾರೆ ತಮನ್ನ ಅವರಲ್ಲಿ ಅಂತ. ಸೊ ಮೋಸ್ಟ್ ಯಾರು ಭಾಗ್ಯ ಅಂತ ಕರೆಯಲ್ಲ, ನಮಗೂ ಮರ್ತೋಗ್ಬಿಡುತ್ತೆ ಅವ್ರ ಹೆಸರು ಭಾಗ್ಯಕ್ಕನ ಇಲ್ಲ ತಮನ್ನನ ಅಂತ. ಸೊ ಯಾ ತಮನ್ನ ಅವರು. ಇವಾಗ ಮ್ಯಾನೇಜರ್ ಸರ್ಸ್ನೆಲ್ಲ ಮೀಟ್ ಮಾಡ್ಕೊಬರೋಣ. ಆ್ಯಕ್ಚುಲಿ ಇಲ್ಲಿ ಕೂತಿರೋ ಇಬ್ಬರು ಕೂಡ ಮ್ಯಾನೇಜರ್ಸೇ. ಇವ್ರ ಹೆಸರು ಶ್ರೀನಿವಾಸ್ ಸರ್ ಆ್ಯಂಡ್ ಇವ್ರ ಹೆಸರು ಶ್ರೀನಿವಾಸ್ ಸರ್. ಇಬ್ಬರು ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಒಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದು ತುಂಬ ದೊಡ್ಡ ಖುಷಿ. ಏನಾದರೂ ಮಾಡ್ತಾರೆ. ನಮ್ಮ ಟೀಮ್ ಚೆನ್ನಾಗಿದೆ. ಚಾನಲ್ ಕಡೆ ನಾನು ಒಂದು ಸುವರ್ಣ ಚಾನಲ್ ಒಂದು 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್. ಓಕೆ, ಸೊ ಬನ್ನಿ ಒಳಗಡೆ ಹೋಗೋಣ ನಾವು. ಆ್ಯಕ್ಚುಲಿ ಸದ್ಯಕ್ಕೆ ಇವಾಗ ಗ್ರೀನ್ ಮ್ಯಾಟ್ ಇಲ್ಲ, ಬ್ಲೂ ಮ್ಯಾಟ್ ಇದೆ. ಬನ್ನಿ ಹೋಗೋಣ. ಇದೇ ನಮ್ಮ ಸೆಟ್. ನಾನು ರಾಮ್ಜಿ ಬಗ್ಗೆ ಮಾತಾಡ್ತೀನಲ್ಲ, ಯಾವುದದು ರಾಮ್ಜಿ ಫಿಲ್ಮ್ ಸಿಟಿ, ಅದಕ್ಕಿಂತ ದೊಡ್ಡದು ಇದು. ಇದೇ ಕಾಡು, ಇದೇ ಜೋಗ್ ಫಾಲ್ಸ್, ಇದೇ ಎಲ್ಲ ನಮಗೆ. ಓ ಅಲ್ಲಿ ಚಂದ್ರ ನೋಡಿ ಅಲ್ಲಿ ಅನಿಸಿದ್ಯಾ ಅಪ್ಪನಿ. ಆಮೇಲೆ ಅಲ್ಲಿ ಅವ್ರು ಇದಾರಲ್ಲ, ಅವರು ಬೆಂಕಿ ಅವ್ರು ಓಡೋಗ್ತವ್ರೆ. ಇವರು ಮನು ಬ್ರೋ, ಸಚಿನ್ ಬ್ರೋ, ಇವರು ಮನು ಬ್ರೋ ಫುಲ್ ಬಿಲ್ ಆಗ್ತವ್ರೆ. ತುಂಬ ಕೆಲಸ ಮಾಡ್ತಾರೆ ಅವರು. ಸಚಿನ್ ಬ್ರೋ ಕೂಲಾಗಿದ್ದಾರೆ ಫ್ಯಾನ್ ಹಾಕ್ಕೊಂಡು. ಬನ್ನಿ ಹೋಗೋಣ. ಅವ್ರು ಇದ್ದಾರಲ್ಲ, ಅವರು ನಮ್ಮ ಅತ್ತೆ ಕೂತಿದ್ದಾರೆ ಸೀನಲ್ಲಿ. ಅವರಮ್ಮ ಅಲ್ಲ, ನಮ್ಮ ಅತ್ತೆ. ನನ್ನ ಫ್ರೆಂಡ್ ಅಮ್ಮ. ಬನ್ನಿ ಹೋಗೋಣ. ಅಲ್ಲಿದ್ದಾರೆ ನೋಡಿ, ಅವರು ಕೊರೋನಾ ಅಂತ ಮೇಕಪ್ ಅಸಿಸ್ಟೆಂಟು. ಫ್ಯಾನ್ಸ್ ಇದ್ದಾರೆ ನೋಡಿ ಇಲ್ಲಿ, ಜಮದಗ್ನಿಗೆ ಜೈವಾಗಲಿ ಅಂತ. ಅಲ್ಲಿ ಕಾಣಿಸ್ತಿದೆ, ಅದೇ ನಮ್ಮ ಕ್ಯಾಮ್ರಾ. ಅಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋರೆ ನಮ್ಮ ಗುರು ಸರ್. ಅವ್ರನ್ನ ಮಾತಾಡ್ಸೋಣ. ಇವಾಗ ಆಗಲ್ಲ, ಬಿಕಾಸ್ ಸೀನ್ ನಡೀತಾ ಇದೆ. ಬನ್ನಿ ಆಯಿತು. ಇವರು ಗುರು ಸರ್ ಅಂತ, ಇವರೇ ಕ್ಯಾಮ್ರಾಮ್ಯಾನ್. ನಮಗೆ ತುಂಬ ಇಷ್ಟವಾಗಿರೋರು. ನೋಡಿ, ಅವರೇ ನಮ್ಮ ಇಂದುಮತಿಯವರು. ತುಂಬ ಕಾರ್ಪೊರೇಟ್ ಮಾಡ್ತಾರೆ. ಅವರಷ್ಟು ಸಪೋರ್ಟಿಂಗ್ ನಮ್ಗೆ ಯಾರೂ ಇಲ್ಲ. ಬನ್ನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ತೋರಿಸೋಣ. ಎಸ್, ನಿಂತಿದ್ದಾರೆ. ಅವರೇ ನಮ್ಮ ಡೈರೆಕ್ಟರ್ ನಾಗರಾಜ್ ಸರ್. ನಾವು ನಾಗಣ್ಣ ಅಂತೀವಿ. ಆ್ಯಂಡ್ ಇವರು ಸೌಂಡ್ ಅವರು ಸಿದ್ದು ಅಣ್ಣ ಅಂತ. ನನ್ನ ಬಗ್ಗೆ ತುಂಬ ಹೊಗಳತ್ತಿದ್ದಾರೆ. ನೋಡಿ ಕೇಳಿಸ್ಕೊಳ್ಳಿ. ನನ್ನ ಜೊತೆ ಇವರು ಸಿದ್ದು ಅಣ್ಣ. ಸಿದ್ದು ಅಣ್ಣ ಇವ್ರ ಗಂಡ ಅಂತ ಕರೆದ್ರೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಕರಿತೀವಿ. ಜಮದಗ್ನಿ ಅವರು ಉತ್ತಮ ಮಲ್ಲನಷ್ಟೇ ಅಲ್ಲ, ಕತ್ತಿ ಹೊಡೆಸಲು ನಿಪುಣರೆಂದು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿದ್ರಿ. ಖುಷಿ ಆಯಿತು. ನೋಡ್ತಾ ಇದ್ದೀರಾ, ಅಲ್ಲಿ ಜಮದಗ್ನಿ ಬಂದ ಬಿಲ್ಲು ಮಾಡೋ ತಗೊಂಡ, ಮತ್ತೆ ಅಲ್ಲೇನೋ ಬಿಲ್ಲು ಮಾಡೋ ತಗೊಂಡ. ನೆಕ್ಸ್ಟ್ ನೋಡ್ತಾ ಇರಿ. ಹೌದು,
ಹಾಂ 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 ನೀವು ನೋಡ್ತಾ ಇದ್ದೀರಾ ಬಾಣ ಮೇಲೆ ಹೋಯ್ತು 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 ಅಲ್ಲಿ ಬಾಣ ಹೋಗಿ ಬಾಣ ಒಂದು 100 ಆಯ್ತು 100 ಆಯ್ತು ಕೆಳಗೆ ಬಿದ್ವು ಎಲ್ಲ ಕೆಳಗೆ ಬಿದ್ವು ಒಂದ್ಸಲ ಶಾಕ್ ಆಗಿ ಜನರ ಮೇಲೆ ಬಿದ್ದಂತೆ ಶಾಕ್ ಆಗಿ ನೋಡಿದ್ರೆ ಯಾಕೆ ಬಿದ್ದಿಲ್ಲ, ಅಕ್ಕಪಕ್ಕ ಬಿದ್ದಿದೆ. ನೋಡಿ ನಮ್ಮ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ, ನಮ್ಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇವ್ರಿಗೆ ಆ್ಯಕ್ಟಿಂಗ್ ಮಾಡಕ್ಕೆ ಬರಲ್ಲ. ನಾನು ಹಿಮಾಲಯದ ಕಲ್ತ್ಕೊಂಡ್ಬಂದೆ. ಅಲ್ಲಿ ಜಮದಗ್ನಿ ಕೇಳಿದ, ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಅಖಾಡಕ್ಕೆ ಬರಬಹುದು. ಯಾರು ಬರಲ್ಲ, ಸೋಲೋ ಆಸೆ ಇದ್ರೆ ಬನ್ನಿ. ಹೋಗ್ತೀನಪ್ಪ, ನಂಗೆ ನಿಮ್ಮ ಕಂಠದಲ್ಲಿ ನಾನು ಬರ್ತೀನಿ. ಜಮದಗ್ನಿ ಇನ್ನೂ ಇದ್ದಾನೆ, ಬನ್ನಿ. ಇಷ್ಟೇ ನಮ್ಮ ಸೆಟ್ಟು. ಎಷ್ಟೊಂದು ಜನ ರೆಸ್ಟ್ ಮಾಡ್ತಿದ್ದಾರೆ. ಹೇಳಿಕೆ ನೋಡಿ ಟೆನ್ಷನ್ ಅಲ್ಲಿ ಅಲ್ಲಿ ರಾಜು ಕೇಳಿದ್ರು ಹೇಳಿಕೆ ಏನು ಮಾಡಿದ್ರು ನಮಸ್ಕಾರ. ಇವರು ನಮ್ಮ ಉಲ್ಲಾಸ್ ಬ್ರೋ, ಅಸಿಸ್ಟೆಂಟ್ ಡೈರೆಕ್ಟರ್, ಫ್ಯೂಚರ್ ಡೈರೆಕ್ಟರ್. ಇವತ್ತು ಬೆಳಗ್ಗೆ ಅನನ್ಯ ಒಂದು ಸ್ಕ್ರಿಪ್ಟ್ ಅರ್ಧ ಹಾಕಿದ್ಲು, ಅದಕ್ಕೆ ಸಾಕ್ಷಿ ಇವರೇ. ನಾನು ಒಂದು ಪೇಪರ್ ಕೊಡಬೇಕು ಅಂತ ಸ್ಕ್ರಿಪ್ಟ್ ಪೇಪರ್ ಕೊಡಬೇಕು ಅಂತ ಬಂದೆ. ನಾನು ಕೇಳ್ದೆ ಕೊಟ್ಟಿಲ್ಲ, ಅದಕ್ಕೆ ಅರ್ಧ ಹಾಕ್ಬಿಟ್ಲು. ಇಲ್ಲ, ಏಕೆ ಕೈ ಹಿಡ್ಕೊಂಡು ಹಿಂಗೆ ಅರ್ದಿದ್ದು ಇವರೇ. ನಾನಲ್ಲ ಇವರೇ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಇವಾಗ ನಾವೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ವಿ, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿದ್ವಿ, ಬಟ್ ಒಂದು ಸ್ಟೋರಿ ಮಾತ್ರ ಹೇಳಿಲ್ಲ. ಯಾವುದು ಗೊತ್ತಾ? ಇವ್ರದೇ ಇವರೇ ಹೆಸರನ್ನ ಚೇಂಜ್ ಮಾಡಿದ್ರು. ನಾನು ಅವಾಗಲೇ ಹೇಳಿದ್ನಲ್ಲ, ಅದು ಜಮದಗ್ನಿ ಅಲ್ಲ, ಜಗದ ಅಗ್ನಿ. ಏನು ಕತೆ ಅಂದರೆ ಇವರೇ ಹೇಳ್ತಾರೆ. ಹೌದು, ಇವರೇ ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ. Once upon a time, I was in Himalaya. I was coming from Himalaya, sliding down to ನಾನು ಒಂದ್ಸಲಿ ಲುಕ್ ಟೆಸ್ಟಿಗೆ ಬಂದಿದ್ದಾಗ ನನಗೊಂದಷ್ಟು ಡೈಲಾಗ್ಸ್ ಇತ್ತು, ಹೇಳ್ದ. ಮತ್ತು ನನಗೆ ಯಾಕೆ ಕೇಳಿದೆ? ಆಯಿತು, ಒಂದು ಡೈಲಾಗ್ ಒಂದಷ್ಟು ಡೈಲಾಗ್ ಇತ್ತು, ಬೆಂಕಿ ಅಂತ ಬಾಳಕ್ಕ ನಾನು ಹಂಗೆ ಹಿಂಗೆ ಅಂತ. ಅದು ಇದೆಲ್ಲ ಹೇಳಿದ್ಮೇಲೆ ನಾನು ಜಮದಗ್ನಿ ಅಂತ ಇತ್ತು ಲಾಸ್ಟಲ್ಲಿ. ನಾನೇನು ಹೇಳಿದೆ, ಫುಲ್ ಕಾನ್ಫಿಡೆನ್ಸ್. ಅದನ್ನು ಒಂಚೂರು ಹಿಂಜರಿಕೆ, ಒಂಚೂರು ಡೌಟ್ ಏನು, ನಾನು ಜಗದಗ್ನಿ ಅಂದ್ಬಿಟ್ಟಿದ್ದೆ. ಅವತ್ತಿಂದ ಪೂರ್ತಿ ಎಲ್ಲರೂ ಜಗದಗ್ನಿ ಅಂತಲೇ ಕರೀತಾರೆ. ಅಗ್ನಿ ಅಂತಾರೆ. ಕರೆಯೋದೇನು ಗೊತ್ತಾ? ಅಗ್ನಿ, ಜಗದಗ್ನಿ ಹಿಂಗೆ ಕರಿಬೇಕು. ಇನ್ನು ಕೆಲವೊಬ್ಬರು ಬಂದರೆ ಜೇಡಿ ಅಂತ ಕರೀತಾರೆ. ಜಮದಗ್ನಿ ನೀವೇ ಕರ್ಕೋಬೇಕು, ಯಾರು ಕರೀತಾರೆ. ನಮ್ಮ ಶಿಷ್ಯಂದ್ರು ಇದ್ರು, ಕರೀತಿದ್ರು. ಜಗದ ಅಗ್ನಿ ಅಂತ ಕರೀತಾರೆ, ಇಲ್ಲಾಂದ್ರೆ ಅಗ್ನಿ ಅಂತ ಕರೀತಾರೆ, ಇಲ್ಲಾಂದ್ರೆ ಜೇಡಿ ಅಂತ ಕರೀತಾರೆ ಅಂತ. ಬಟ್ ನಾವೆಲ್ಲ ಗೊತ್ತಲ್ಲ, ನಾನು ಚೈಲ್ಡು ಅಂತ ಕರಿತೀನಿ. ಅಭಿಮಾನಿಗಳು ಪ್ರೀತಿಯಿಂದ ಏನಂದ್ರು ನಾನು ಜಯಂತ್ ಅಂತ ಕರಿತೀನಿ. ನಾನು ಚೈಲ್ಡು ಅಂತ ಕರಿತೀನಿ, ಯಾಕಂದ್ರೆ ಇದು ಆಡೋದು ಚೈಲ್ಡ್ ಥರ. ಓಕೆ. ಸೊ ಇದೇ ನಮ್ಮ ಸೆಟ್, ನಮ್ಮ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ಸೆಟ್. ಹೋಮ್ ಟೂರ್, ಸೆಟ್. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀವಿ. ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆ್ಯಕ್ಚುಲಿ ನಾನು ಅಷ್ಟು ಮರಿಗಳನ್ನೆಲ್ಲ ಇವರೇ ಹುಟ್ಸಿದ್ದಲ್ಲ, ಅದೊಂದು ನಾಯಿ ಹುಟ್ಸಿದ್ದು. ಆ್ಯಕ್ಚುಲಿ ನಾಯಿ ಕಾಣಿಸ್ತಿಲ್ಲ, ತುಂಬ ಮುದ್ದಾಗಿದೆ ನಾಯಿ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ತೋರಿಸ್ತೀವಿ. ಇಲ್ಲ, ಹೌದಾ? ನಾನು ಅಷ್ಟೇ ಮುದ್ದಾಗಿದ್ದೀನಿ. ಹಂಗಾದ್ರೆ ಇವ್ರಿಬ್ರು ಸಿಕ್ಕಾಪಟ್ಟೆ ಜಗಳ ಆಡ್ತಿರ್ತಾರೆ, ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಜಗಳ ಆಡ್ತಿರ್ತಾರೆ ಇಬ್ರು. ಸೊ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಧಾರಾವಾಹಿನ ತಪ್ಪದೆ ವೀಕ್ಷಿಸಿ. ಇವ್ರು ನೋಡಿರೋದು ಪರವಾಗಿಲ್ಲ, ನಮ್ಮಿಬ್ಬರನ್ನ ನೋಡಿ ಪ್ಲೀಸ್. ನೋಡಿ. ಅಯ್ಯೋ, ನಡೆಯುತ್ತೆ. ಹೋಗಿ ಸೈಡ್ಗೆ ಹೋಗಿ. ನಾವಿಬ್ರೆ ರೇಣುಕಾ ಎಲ್ಲಮ್ಮ ಇದ್ರೆ ಸೀರಿಯಲ್ ನಡೆಯುತ್ತೆ. ಜಮದಗ್ನಿ ಬೇಕಾಗಿಲ್ಲ, ಆದ್ರೂ ಒಂಚೂರು ಇರ್ಲಿ. ಇವ್ರ ಅಪ್ಕಮಿಂಗ್ ಹಸ್ಬೆಂಡ್ ಅಲ್ಲ, ಸೊ ಸ್ವಲ್ಪ ಲವ್ ಟ್ರ್ಯಾಕ್ಗೋಸ್ಕರ ಬೇಕು ಅಷ್ಟೇ. ಇವ್ರನ್ನ ನಾನು ಯಾವಾಗಲೂ ರೇಗಿಸ್ಲೇಬೇಕು, ಬೈಲೇಬೇಕಲ್ವ, ಸೊ ಅದಕ್ಕೆ ಇರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಯಾಕಂದ್ರೆ ಇವರೇ ಎಲ್ಲ ಕುತಂತ್ರ ಮಾಡೋದು. ಸಾಕು. ಓಕೆ, ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಬಾಯ್ ಬಾಯ್. ಬಾಯ್. ಬಾಯ್ ಬಾಯ್. ನಮಸ್ಕಾರಗಳು.